ಇನ್ನು KN ರಾಜಣ್ಣ. ಹೀಗೆ ಈ ಬಾರಿ ಸಿದ್ದು ಸಂಪುಟದಲ್ಲಿ ಯಾರಿಗೆಲ್ಲ ಚಾನ್ಸ್ ಸಿಗುತ್ತೆ ನೋಡಿ, ಇದು ಅತ್ಯಂತ ಮರ್ಮ ಭಾಗ. ಸಿದ್ದು ಸಂಪುಟ ಸೇರೋದಕ್ಕೆ ಯಾರೆಲ್ಲ ಲಾಬಿ ಮಾಡ್ತಾ ಇದ್ದಾರೆ, ಇದು ಕೂಡ ಅತ್ಯಂತ ಮರ್ಮರ ಅನ್ನಿಸೋ ಭಾಗ. ಇನ್ನು ನಾಗೇಂದ್ರ ಬಳ್ಳಾರಿ ಶಾಸಕ ನಾಯಕ, NY ಗೋಪಾಲಕೃಷ್ಣ ಮೊಳಕಾಲ್ಮೂರು ಶಾಸಕ ಜೊತೆಗೆ ನಾಯಕ, ಅನಿಲ್ ಚಿಕ್ಕಮಾದು HD ಕೋಟೆ ST ಸಮುದಾಯದ ನಾಯಕ, BK ಹರಿಪ್ರಸಾದ್ ಬಿಲ್ಲವ ವಿಧಾನ ಪರಿಷತ್ ಸದಸ್ಯ ಪಾಪ MLC, ವಿನಯ್ ಕುಲಕರ್ಣಿ ಧಾರವಾಡ ಲಿಂಗಾಯತ ಸಮುದಾಯ ರಾಜ್ಯದ ಅತ್ಯಂತ ಪ್ರಬಲ ಸಮುದಾಯಗಳ ಪೈಕಿ, ವಿಜಯಾನಂದ ಕಾಶಪ್ಪನವರ್ ಹುನಗುಂದ ಶಾಸಕ, ಇದು ಕೂಡ ಲಿಂಗಾಯತ ಸಮುದಾಯದ ನಾಯಕ. ಇನ್ನು BR ಪಾಟೀಲ್ ಆಳಂದ ಶಾಸಕ, ಈ ಹಿಂದೆಯ ಆಸ್ಪರೆಂಟ್ ಕೂಡ ಹೌದು. ಇನ್ನು T ರಘುಮೂರ್ತಿ ಚಳ್ಳಕೆರೆ ಶಾಸಕ, ಚಿತ್ರದುರ್ಗ ಭಾಗದ ಚಳ್ಳಕೆರೆ, BK ಸಂಗಮೇಶ್ ಭದ್ರಾವತಿ ಶಾಸಕ, ಸಂಗಮೇಶ್, ಅಜಯ್ ಸಿಂಗ್ ಜೇವರ್ಗಿ ಶಾಸಕ ರಜಪೂತ್ ಸಮುದಾಯ, ತನ್ವೀರ್ ಸೇಠ್ ನರಸಿಂಹರಾಜು ಶಾಸಕ, SDPI ನಾಯಕರಿಂದ ಹಲ್ಲೆಗೊಳಗಾಗಿದ್ರು ಅನ್ನೋ ಆರೋಪ ಎದುರಿಸ್ತಾ ಇರೋ ನಾಯಕ, ಆಸಿಫ್ ಸೇಠ್ ಬೆಳಗಾವಿ ನಗರ ಶಾಸಕ. ಈ ಬಾರಿ ಸಿದ್ದು ಸಂಪುಟದಲ್ಲಿ ಯಾರಿಗೆಲ್ಲ ಚಾನ್ಸ್? ಇನ್ನು ಸಂಗಮೇಶ್ ವಿರುದ್ಧ ಕೇಳಿ ಬಂದಿರತಕ್ಕಂತಹ ಆರೋಪ, ಆ ಚರ್ಚೆ ಈಗ ಬೇಡ. ಇನ್ನು BK ಹರಿಪ್ರಸಾದ್ ಈ ಹಿಂದೆಯೇ ಸಚಿವ ಸ್ಥಾನಕ್ಕೆ ಒಬ್ಬ ಅರ್ಹತಾ ಯೋಗ್ಯತೆ ಇರತಕ್ಕಂತಹ ವ್ಯಕ್ತಿ ಎನ್ನುವಂಥ ರೀತಿಯಲ್ಲಿ ಚರ್ಚೆಯಾಗಿತ್ತು. ಅವರಿಗೆ ಈ ಬಾರಿ ಸಚಿವ ಸ್ಥಾನದಲ್ಲಿ ವಂಚಿತರಾಗಿದ್ದಾರೆ BK ಹರಿಪ್ರಸಾದ್ ಎನ್ನುವಂತಹ ರೀತಿಯಲ್ಲೂ ಕೂಡ ರಾಜಕೀಯ ವಲಯದಲ್ಲಿ ಅತ್ಯಂತ ಚರ್ಚೆಗೆ ಕಾರಣವಾಗಿರುವಂತಹದ್ದು. ಬಿಲ್ಲವ ಸಮುದಾಯದ ಈಗ MLC ಆಗಿರುವಂತಹ ವಿಧಾನ ಪರಿಷತ್ ಸದಸ್ಯ ಆಗಿರತಕ್ಕಂತಹ BK ಹರಿಪ್ರಸಾದ್ ಯಾವ ಸಂದರ್ಭ ಇಡೀ ಕರ್ನಾಟಕ ರಾಜ್ಯ ಸರ್ಕಾರದ ಜಂಘಾಬಲವನ್ನೇ ನಡಗಿಸಿತ್ತು, ಮೊನ್ನೆಯ ಮಂಗಳೂರು ಮೈನಾರಿಟಿ ಆ ಒಂದು ನಿರ್ಧಾರ ತೆಗೆದುಕೊಂಡಂತಹ ಸಂದರ್ಭ, ಆ ಸಂದರ್ಭದಲ್ಲಿ ಇದೇ BK ಹರಿಪ್ರಸಾದ್ ಅವರ ನಿವಾಸಕ್ಕೆ ರಾಜ್ಯ ಸರ್ಕಾರದ CM ಒಬ್ಬರು ಹೋಗ್ತಾರೆ ಹೈಕಮಾಂಡ್ ನಾಯಕರ ಜೊತೆ. ಸೊ ಆ BK ಹರಿಪ್ರಸಾದ್ಗೆ ಈ ಬಾರಿ ಮಂಗಳೂರಿನ ಉಸ್ತುವಾರಿ ಜೊತೆಗೆ ಒಂದು ಸಚಿವ ಸ್ಥಾನ ಕೊಟ್ಟರೆ ತಪ್ಪೇ ಇಲ್ಲ ಅನ್ನೋ ತರಹದಲ್ಲಿ ಈಗ ಚರ್ಚೆಗಳಾಗ್ತಾ ಇದೆ. ಒಂದು ವೇಳೆ ಈ ಬಾರಿ ಅವರಿಗೆ ಅವಕಾಶ ಸಿಗುತ್ತಾ? ಸೊ ಆ ಸಂಭಾವ್ಯ ವ್ಯಕ್ತಿಗಳ ಹೆಸರನ್ನು ನಾವೀಗಾಗಲೇ ರಿವೀಲ್ ಮಾಡಿದ್ದೀವಿ. HD ಕೋಟೆಯ ಅನಿಲ್ ಚಿಕ್ಕಮಾದು ST ಸಮುದಾಯದ ನಾಯಕ, ಜೊತೆಗೆ BK ಹರಿಪ್ರಸಾದ್ ಒಂದು ಬಿಲ್ಲವ ವಿಧಾನ ಪರಿಷತ್ ಸದಸ್ಯ, ಈಗ MLC ಆಗಿರುವಂತಹ BK ಹರಿಪ್ರಸಾದ್. ಇನ್ನು ವಿನಯ್ ಕುಲಕರ್ಣಿ ಧಾರವಾಡ ಭಾಗ ಲಿಂಗಾಯತ, ಸಾಕಷ್ಟು ಆಕ್ಷೇಪಗಳೆಲ್ಲ ಬರಬಹುದು ಅವರ ಸಚಿವ ಸ್ಥಾನಕ್ಕೆ, ಆದರೂ ಕೂಡ ಆ ಚಾಲೆಂಜನ್ನು ಎದುರಿಸಿ ಸರ್ಕಾರ ಕೊಡುತ್ತಾ ಎನ್ನುವಂತಹದ್ದೇ ಚರ್ಚೆ. BR ಪಾಟೀಲ್ ಜೊತೆಗೆ T ರಘುಮೂರ್ತಿ ಚಳ್ಳಕೆರೆಯ ಶಾಸಕರು, ಸೊ ಅವರ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. BK ಸಂಗಮೇಶ್ ಭದ್ರಾವತಿ ಶಾಸಕ, ಅವರ ವಿರುದ್ಧ ಈ ಹಿಂದೆ ನಡೆದಂತಹ ವಿವಾದ ನಿಮಗೆ ಗೊತ್ತೇ ಇದೆ. ಇನ್ನು ಅಜಯ್ ಸಿಂಗ್, ತನ್ವೀರ್ ಸೇಠ್ ನರಸಿಂಹ ರಾಜ ಶಾಸಕ. ಇನ್ನು ತನ್ವೀರ್ ಸೇಠಿಗೆ ಈ ಬಾರಿ ಸಚಿವ ಸ್ಥಾನ ಸಿಗುತ್ತಾ? ಸಚಿವ ಸ್ಥಾನ ತನ್ವೀರ್ ಸೇಠಿಗೂ ರಹೀಂ ಖಾನಿಗೂ ಹೋಲಿಸಿದ್ರೆ ರಾತ್ರಿ ಹಗಲು ವ್ಯತ್ಯಾಸಗಳಿದ್ದಾವೆ. ಎಲ್ಲಿಯ ರಹೀಂ ಖಾನು, ಎಲ್ಲಿಯ ತನ್ವೀರ್ ಸೇಠು, ಎತ್ತನಿಂದೆತ್ತ ಸಂಬಂಧ ಅನ್ನೋ ಥರ ಇದೆ. ಹಾಗಾಗಿ ತನ್ವೀರ್ ಸೇಠು ಮತ್ತು ರಹೀಂ ಖಾನ್ಗೆ ಹೋಲಿಕೆ ಮಾಡಿದ್ರೆ ತನ್ವೀರ್ ಸೇಠು ಬೆಸ್ಟು ಅನ್ನುವಂತಹ ಅಭಿಪ್ರಾಯಗಳು ರಾಜ್ಯದಲ್ಲಿ. ಯಾಕೆ ಬೆಸ್ಟು ಅಂದರೆ ತನ್ವೀರ್ ಸೇಠ್ ಯಾವಾಗೆಲ್ಲ ರಿಯಾಕ್ಟ್ ಮಾಡಬೇಕು ಆವಾಗೆಲ್ಲ ರಿಯಾಕ್ಟ್ ಮಾಡಿದ್ದಾರೆ. ರಹೀಂ ಖಾನ್ ರಾಜಕೀಯವಾಗಿ ರಿಯಾಕ್ಟ್ ಮಾಡ್ತಾರೆ ಹೊರತಾಗಿ ಭಾವನಾತ್ಮಕವಾಗಿ ರಿಯಾಕ್ಟ್ ಮಾಡೋದಿಲ್ಲ. ಒಂದು ತರಹದ ಆಧುನಿಕ ಮೌನಿ ಅಂತಾನೂ ಕರೀತಾರೆ ಆ ಮನುಷ್ಯನನ್ನು. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಸಾಕಷ್ಟು ವಿಚಾರಗಳಲ್ಲಿ ರಹೀಂ ಖಾನ್ ರಹಸ್ಯವಾಗಿ ತುಂಬ ಮೌನವಾಗಿರ್ತಾರೆ ಎನ್ನುವಂಥ ಆರೋಪ ಇದೆ. ಈ ಬಾರಿ ಸಚಿವ ಸಂಪುಟ ಪುನರ್ರಚನೆಯಾದರೆ ರಹೀಂ ಖಾನ್ರನ್ನು ಕೈಬಿಟ್ಟು ಆ ಸ್ಥಾನಕ್ಕೆ ತನ್ವೀರ್ ಸೇಠನ್ನು ಹಾಕಲಾಗುತ್ತೋ ಅಥವಾ ಅವರನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೋ, ಸಂಭಾವ್ಯ ಪಟ್ಟಿಯಲ್ಲಿ ಅವರು ಕೂಡ ಇದ್ದಾರೆ. ಸೊ ಜಾತಿ ಲೆಕ್ಕಾಚಾರದ ಆಧಾರದಲ್ಲಿ ಈ ಬಾರಿ ಒಂದು ಸಮುದಾಯವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನಗಳಾಗುತ್ತೋ, ಅಥವಾ ಈ ಬಾರಿಯ ಸಚಿವ ಸಂಪುಟದಲ್ಲಿ ಕಾಂಗ್ರೆಸ್ 2 ವರ್ಷದಲ್ಲಿ ಪಡೆದಂತಹ, ದುಡಿದಂತಹ, ಗಿಟ್ಟಿಸಿಕೊಂಡಂತಹ ಕಳಂಕವನ್ನು ಕಳಂಕರಹಿತರನ್ನಾಗಿ ಮಾಡೋ ತರಹದ ಸಚಿವ ಸಂಪುಟ ರಚನೆ ಆಗುತ್ತೋ ಗೊತ್ತಿಲ್ಲ. ಒಟ್ಟಾರೆ ವೆರಿ ಇಂಟ್ರೆಸ್ಟ್ ಈ ಬಾರಿಯ ಏನು ರೀಶಫಲ್, ಈ ಬಾರಿಯ ಬೈಪಾಸ್ ಸರ್ಜರಿ, ಈ ಬಾರಿಯ ಮಂತ್ರಿಗಿರಿಯ ಪುನರ್ರಚನೆ ನಿಜಕ್ಕೂ ಕೂಡ ವೆರಿ ಇಂಟ್ರೆಸ್ಟಿಂಗ್. ಸಾಕಷ್ಟು ಸಮುದಾಯದವರು
ನಮ್ಮ ನಾಯಕ ಈ ಬಾರಿ ಮಿನಿಸ್ಟರ್ ಆಗ್ತಾರೆ ಎನ್ನುವಂತಹ ಇರಾದೆ, ಎನ್ನುವಂತಹ ಉತ್ಸಾಹ, ಎನ್ನುವಂತಹ ಆನಂದದಲ್ಲಿದ್ದಾರೆ ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾಯಕರು. ಈ ಬಾರಿಯ ರೀಶಫಲ್ ವಿಚಾರದಲ್ಲಿ, ಪುನರ್ರಚನೆ ವಿಚಾರದಲ್ಲಿ ಅತ್ಯಂತ ಪ್ರಬುದ್ಧ ಮತ್ತು ಸುದೀರ್ಘವಾದಂತಹ ಚರ್ಚೆಗಳ ನಂತರವೇ ತೀರ್ಮಾನ ತೆಗೆದುಕೊಳ್ತಾ ಇರುವಂತಹದ್ದು. ಕಾರಣ 8 ಬಾರಿ ಚರ್ಚೆಯಾದಂಥ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.